ವರ್ತೂರು ಸಂತೋಷ್ ಅವ್ರ ಹತ್ರ ಕೆಲ್ಸಕ್ಕೆ ಅಂತ ಬರ್ತಾರೆ ಸರ್. ಆದ್ರೆ ಅವನು ಅವ್ರ ಅಭಿಮಾನಿ, ಹ್ಮ್ ಅವ್ರ ಅಭಿಮಾನಿನ ಕೆಲ್ಸಕ್ಕೆ ಅಂತ ದುರುಪಯೋಗ ಪಡಿಸ್ಕೊಂಡು ಅವನು ಆ ಹುಡುಗ ವರ್ತೂರ್ ಅವರು ಸಂತೋಷ್ ಮೇಲಿರೋ ಅಭಿಮಾನಕ್ಕೆ ಅವರು ಭಾವಚಿತ್ರನ ಕೈ ಮೇಲೆ ಟ್ಯಾಟೂ ಹಾಕ್ಸ್ಕೊಂತಾರೆ. ನಿಜ ಇದು ನಿಜಾನಾ? ನಿಜ ಅಣ್ಣ ನಿಜ. ಏನಕ್ಕೋಸ್ಕರ ಹಾಕ್ಸ್ಕೊಂತೀರಾ? ಅದು ಅಂದ್ರೆ ನಾನು ಪರಿಚಯ ಆಗಿ ಅಣ್ಣ ಒಂದ್ 8 ವರ್ಷ, ಒಂದ್ 9 ವರ್ಷ ಇರ್ಬೋದು ಅಣ್ಣ. ಆಗ್ಲಿಂದ ಅವರು ನಮ್ನ ತಮ್ಮನ್ ತರನೇ ಅವ್ರು ನೋಡಿದ್ದು, ಅವ್ರು ಮಾತಾಡಿದ್ದು, ನಮ್ಮ ಮನೆಗ್ ಬಂದಿದ್ದು ರೀತಿನೂ ಹಂಗೆ ಎಲ್ಲ ಇದ್ದಿದ್ದು ಹಂಗೆ. ಆ ತರ ಈಗ ರೈಸ್ ಆದ್ಮೇಲೆ ಹಳ್ಳಿಕರ್ ರೈಸ್ ಮಾಡಿದ್ರು, ರೈತರಿಗೆ ಸಪೋರ್ಟ್ ಆಯ್ತದೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಮಾಡಿದ್ದಣ್ಣ. ಅವ್ರು ಮಾಡೋದಲ್ಲ ಅನ್ನೋದು ಒಂದು ಖುಷಿಗೆ, ಆಮೇಲೆ ಅಣ್ಣ ಅನ್ನೋದು ಒಂದು ಸ್ಥಾನಕ್ಕೆ ಅಂದ್ಬಿಟ್ಟು ನಾನು ಹಾಕ್ಸಿದ್ದೆ ಅದು ಟ್ಯಾಟೋ. ಆಗ ಹಾಕ್ಸಿದ್ದು ಆ ಸ್ಥಾನಕ್ಕೆ ಅಂತ. ಅದ ತೆಗ್ಸಿರೋದು ನಿಜ. ಅದು ಏನ್ ಕಾರಣ ಏನ್ ತಿಳ್ಕೊಂಬೋದು? ಕಾರಣ ಇಷ್ಟೇ ಅಣ್ಣ. ಈಗ ಬಿಗ್ ಬಾಸ್ ಹಿಂದೆ ಮಾತಾಡ್ತಾ ಇದ್ದಿದ್ದೆ ಬೇರೆ ಅಣ್ಣ ಅವರು, ಈಗ ಮಾತಾಡ್ತಾ ಇರೋದೇ ಬೇರೆ ಅವರು, ಸರಿನಾ? ಅದು ಏನಕ್ಕೆ ಅಂದ್ರೆ ನಾನ್ ತೆಗ್ಸಿರೋದು ಬಾಕಿಯವ್ರಿಗೆ ಏನೋ ಬೋದೋರೋ ಬಟೋರೋ ಅದ್ ನನಗ್ ಗೊತ್ತಿಲ್ಲ ಅಣ್ಣ. ಅದು ನನಗ್ ಬೋದಿರೋ ಪ್ರಕಾರ ಈ ಅವ್ರದೊಂದು ಕೊಡ್ಕೆ ಹತ್ರ ಒಂದು ಜಗ್ತಿ ಐತೆ ಅಣ್ಣ. ಆಗ ಕೆಲ್ಸದಾಳು ರಜಾ ಹಾಕ್ಬಿಟ್ಟು ಒಂದ್ 20 ದಿನ ನನ್ ಕೆಲ್ಸ ಅಂತಲೇ ಹೋಗಿದ್ದೆ ನಾನು, ನನ್ ಕರ್ಸಿದ್ರು. ಆಗ ಹೋದಾಗ ದರಿದ್ರದವನೆ ಅಂತ. ಯಾವ ಯಾವ ಮಾತಿಗೆಲ್ಲ, ಯಾವ ಕಾರಣಕ್ಕೆ ನಿಮ್ಗೆ ಈ ಶಬ್ದನ ಅವರು ಉಪಯೋಗ ಮಾಡ್ತಾರೆ? ಬೆಳಿಗ್ಗೆ ಮಾಮೂಲಿ ಟೈಮ್ಗೆ ಎದ್ದೆ ಅಣ್ಣ, ಮಾಮೂಲಿ ಎದ್ದೆ ಹಾಲ್ ಕರಿಯೋದು ಇರ್ತಾವಲ್ಲ ದನಿಗ್ ನಾವು ಅಂದ, ದನ ಎಲ್ಲ ಕಟಾಕಿ ಎಲ್ಲ ಮಾಡ್ದೆ. ನನ್ ಜೊತೆ ಒಂದ್ ಹುಡ್ಗನ್ನು ಬಿಟ್ಟಿದ್ರು, ಅವ್ನಿಗೆ ಸಗಣಿ ಎತ್ತದು ಇನ್ನೊಂದು ಗೊತ್ತಿಲ್ಲ ಅಣ್ಣ. ಅವ್ರಿಗೆ ಆ ಪಾಪ ಹುಡುಗನ್ ಗೊತ್ತಿಲ್ಲ, ಎಲ್ಲ ಗೊತ್ತಿರೋರೆ ಮಾಡ್ಕೋಬೇಕಲ್ವಾ. ಈಗ ನಮ್ಗ್ ಗೊತ್ತದೆ ಅನ್ಬಿಟ್ಟು ಇನ್ನೊಬ್ರು ಇದ್ ಮಾಡೋದಲ್ಲ ಅನ್ಬಿಟ್ಟು ಆ ಜಗ್ತಿ ನಾನ್ ತೊಳ್ದಿದೆ ಅಣ್ಣ. ನಾನೇ ಕೈಯಾರೆ ತೊಳ್ದಿ. ಏನಕ್ಕೆ, ಈಗ ಅವ್ರು ಬರ್ತಾರೆ, ಈಗ ಒಂದ್ ಸೆಲೆಬ್ರಿಟಿ ಅಂದ್ಮೇಲೆ ಜನನೂ ಬರ್ತಾರ, ಚಾಪೆ ಹಾಕೋಬಹುದು, ಇಲ್ಲ ಅವ್ರ ಹಂಗೆ ಕುತ್ಕೋಬಹುದು. ಇವೆಲ್ಲ ಕೋಳಿ ಕೊಕ್ಕ ಸಾಕೊಂಡವ್ರಲ್ಲ, ಈಗ ಬಾತುಕೋಳಿ ಎಲ್ಲ ಐತೆ. ಅವು ಏನ್ ಮಾಡ್ಬಿಟ್ಟೈತೆ, ನಾನು ತೊಳೆದ್ಬಿಟ್ಟು ನಾನು ಹಸಿನ್ ಕೊಡಕ್ಕೆ ಹೋಗಿದ್ದೀನಿ ಹಾಲ್ ಹಾಕಕ್ಕೆ ಅನ್ಬಿಟ್ಟು, ಅವು ಅಲ್ಲಿ ಪಿಕ್ಕೆ ಮಾಡ್ಬಿಟ್ಟೈತೆ. ಈಗ ಕೋಳಿ, ಈಗ ದನ ಅಂದ್ಮೇಲೆ ಆ ಪಿಕ್ಕೆ ಮಾಡೇ ಮಾಡ್ತೇವೆ, ಆ ಸಹಜ ಅದು. ಹೌದು, ಮನೆಯಲ್ಲಿ ಸಾಕು ಪ್ರಾಣಿಗಳು ಯಾವುದೇ ಇರಲಿ, ಏನೇ ಇದ್ದಿದ್ನು ಗಲೀಜಂತೂ ಹಾಗೆ ಹಾಗೆ ಆಯ್ತದೆ ಅದು. ನಾನು ಆ ಕಡೆ ಹೋಗಿದ್ದೀನಿ, ಪಿಕ್ಕೆ ಮಾಡೈತೆ ಅಷ್ಟೇ. ಅವರು ಬಂದ್ರು ಹಿಂಗೆ, ಸುಮಾರು ಜನ ಬಂದಿದ್ರಣ್ಣ ಅವತ್ತು. ಹಾರಗಳೆಲ್ಲ ಅಂತಂದು ಸುಮಾರು ಜನ ಬಂದಿದ್ರು. ಅವ್ರ ಮುಂದ್ಗಡೆ ಎಲ್ಲ ದರಿದ್ರದವನೆ ಹಿಂಗ ಮಡಗೋದು, ನಾನು ಬರ್ತೀನಿ ಅನ್ ಗೊತ್ತಿಲ್ವಾ ನೀನು, ಹಂಗಾರೆ ನಾವ್ ಕೆಲ್ಸಕ್ಕೆ ಆಳನ್ ಲೆಕ್ಕಾಚಾರಕ್ಕೆ ಹೋಗಿದ್ವಿ ಇಷ್ಟ ದಿವಸ ನಾವು ಅಂತ. ಅವ್ರ ಹತ್ರ ಹೇಳಿದಾಗ ನೀವೇನು ಹೇಳಿಲ್ವಾ ಇದಕ್ಕೆ ಪ್ರತ್ಯುತ್ತರವಾಗಿ? ನಾನೇನು ಕಣ ಹೇಳಿ, ಈಗ ನಾನ್ ಬೋಯಿದ್ಮೇಲೆ ನಾನ್ ಬೋದಿ ನಾನು ಇನ್ನೊಬ್ರು ಬೋದಿರ್ಬೋದಣ್ಣ. ನಾನು ಅದ ತಿಳ್ಕೊಂಡು ನಾನ್ ಕೇಳ್ಬೇಕು ಅವ್ರನ್ನ. ಅಂದಿದ್ರೆ ಬಿಡಪ್ಪ ಆಯ್ತು ಅನ್ಬಿಟ್ಟು ನಾನು ಹಿಂದ್ಗಡೆ ಬಂದಾರ ಕೇಳ್ಬೋದಾಯ್ತು. ಈಗ ನಾಕ್ ಚೆನ್ನಾವ್ರೆ ಅನ್ಬಿಟ್ಟು ಬೋಯ್ ಬಿಡೋದು ದೊಡ್ಡ ವಿಷಯ ಅಲ್ಲ ಅಣ್ಣ. ನೀವೀಗ ಇವ್ರ ಅಭಿಮಾನಕ್ಕೋಸ್ಕರ ನೀವು ಇವ್ರ ಜೊತೆ ಕೆಲಸ ಮಾಡಕ್ ಬರ್ತೀರಲ್ಲ, ಇದಕ್ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಮೊದ್ಲು ಅಣ್ಣ ಊರಲ್ಲೇ ಮಾಮೂಲಿ ದನಕರ ಈಗ ತಕೊಡೋದು, ಮಟ್ಟೋದು, ಇಲ್ಲ ರೈಸ್ ಕೊಳಗ್ ಹೋಗೋದು, ಇದೇ ಅಣ್ಣ ಇದ್ದಿದ್ ನಾನು. ಯಾವ ಊರು? ನಾವು ಸಾಲಿಗ್ರಾಮ ಅಣ್ಣ, ಮೈಸೂರ್ ಹತ್ರ ಸಾಲಿಗ್ರಾಮ. ಹ್ಮ್. ಹಂಗೆ ನಾನು ವ್ಯವಹಾರ ಮಾಡ್ಕೊಂಡು ಇದ್ದಿದ್ದು. ಇವ್ರ ಪರಿಚಯ ಆಗಿದ್ದು ಹಿಂಗೆ ಅಣ್ಣ, ಸಪ್ಲಮ್ಮ ಜಾತ್ರೆಗೆ ಬಂದೆ, ಅವರೇ ಕರ್ಸೋರು, ನಮ್ಮ ಸಾಲಿಗ್ರಾಮ ಕಿರಣನ್ ಮುಖಾಂತರ ಕರ್ಸೋದ್ರು. ಏಕಲವ್ಯ ಬಂದಿತ್ತು ಅವತ್ತು, ನಮ್ಮ ಬನ್ನೂರು ಕೃಷ್ಣಪ್ಪ ಅವ್ರದ್ದು. ಆ ಏಕಲವ್ಯನಿಂದ ಜಾತ್ರೆಗೆ ಬಂದೆ. ಆ ಪರಿಚಯ ಅಣ್ಣ, ಜಾಸ್ತಿ ಅಂದ್ರೆ ಪರಿಚಯ ಆಗ್ಲೇ. ಎಲ್ಲ ಊರಿಗೂ ನಾನೇ ಇದ್ದು, ಹುಲ್ಲು ತಿಂಡಿ ಪ್ರತಿಯೊಂದು ಅಣ್ಣ ನಾನೇ ಸ್ವಂತ ಓನರ್ ತರ ನಾನು ನೋಡ್ಕೊತಾ ಇದ್ದಿದ್ದು ದನದ ಎಲ್ಲಾನು ಮಾಡಿ. ಆಮೇಲೆ ಇವರೇ ಮತ್ತೆ ಊರಲ್ಲಿ ಇದ್ದಿದ್ದಣ್ಣ, ನಾನು ಸಾಲಿಗ್ರಾಮದಲ್ಲೇ ಇದ್ದಿದ್ದು. ನಾನು ನಮ್ಮ ಮಿಸಸ್ ಇಬ್ರು ಬೇರೆ ಮನೆ ಮಾಡ್ಕೊಂಡು ನಮ್ಮ ಅಜ್ಜಿ ಊರಲ್ಲಿ ಇದ್ದಿದ್ದು ನಾನು. ಇದ್ದಾಗ ಮತ್ತೆ ವಾಪಸ್ ಬಂದು ಬನ್ನೂರು ಕೃಷ್ಣಪ್ಪನ ತೋಟಕ್ಕೆ ಸೇರ್ಸೋದ್ರಣ್ಣ ಇವರೇ. ಸಂತೋಷ್ ಅವರೇ ಅವರೇ ಸೇರ್ಸಿದ್ದು ನನ್ನ. ಬನ್ನೂರು ಕೃಷ್ಣಪ್ಪನೂ ಕರೆದಿತ್ತು. ಆಮೇಲೆ ಅಂದ್ಬಿಟ್ಟು ಬಂದು ಮಾತುಕತೆ ಆಡ್ಕೊಂಡು ಸೇರ್ಸೋದ್ರು ಅಲ್ಲಿಗೆ. ಸೇರ್ಸಿ ಅಣ್ಣ, ಸತ್ವಾಲು ನಿಜ ಹೇಳ್ಬಾರ್ದಣ್ಣ, ಬನ್ನೂರು ಕೃಷ್ಣಪ್ಪನ 2 ಕೈ ಎತ್ತು ಮುಗಿಬೇಕಣ್ಣ, ಅಷ್ಟು ಚೆನ್ನಾಗಿ ಅಣ್ಣ ನಾನು ನೋಡ್ಕೊಂಡಿದ್ದು. ಇವತ್ತು ನನ್ ತಾವು ₹1 ಸಾಲ ಇಲ್ದಂಗೆ ಸ್ವಂತ ಮನೆ ಮಗನಾಗಿ ನೋಡ್ಕೊಂಡಿದ್ದು ಅವಯ್ಯ ಒಬ್ನೇ ಅಣ್ಣ ನನ್ನ. ಅದ್ನು ಸೇರಿಸ್ತವ್ರು ಇವ್ರೇ, ಕೆಲ್ಸ ಬಿಟ್ಬಿಡು ಅಂತ ಹೇಳ್ಕೊಟ್ಟವ್ರು ಇವ್ರೇ. ಯಾವ ಕಾರಣಕ್ಕೆ ಕೆಲಸ ಬಿಡು ಅಂತ ಹೇಳಿದ್ರು ಅವರು? ಕೆಲ್ಸ ಬಿಟ್ಬಿಡು, ಈಗ ಅದೇ ಯಾವ ಟೈಮಲ್ಲಿ ಹೇಳಿದ್ದು ಅಂದ್ರೆ, ನಮ್ಮ ಬನ್ನೂರು ಕೃಷ್ಣಪ್ಪ ಅವ್ರತವು ಒಂದು ಭದ್ರ ಅಂತ ಒಂದು ಎತ್ತಿತ್ತು ಅಣ್ಣ. ಆ ಎತ್ತು ಟಿ ನರಸೀಪುರ ರೈಸಲ್ಲಿ ಬಿದ್ದುಬಿಟ್ಟು 2 ಕಮ್ಮೂ ತುಟಿನೂ ಹೊಡ್ಕೊಬಿಟ್ಟಿತ್ತು. ಅವತ್ತು ಬಂದು ಇವ್ರೇನೋ ಅವ್ರ ಪರ್ಸನಲ್ ಅಣ್ಣ. ನಾನು ಅವಾಗ್ಲೇ ಹೇಳಿದೆ, ಪರ್ಸನಲ್ ಸುದ್ದಿ ನನಗೆ ಬೇಡ ಅಣ್ಣ. ಅವ್ರು ಏನ್ ಮಾತಾಡ್ಕೊಂಡಿರ, ಈಗ ಹಿಂದೆ ಮಾತಾಡ್ಕೊಂಡಿರ್ತಾರೆ, ಮುಂದೆ ಏನ್ ನಮ್ ಜೊತೆನ ಮಾತಾಡ್ಕೊಂಡಿರ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದು ಏನಕ್ಕೋ ಸಡನ್ ಆಗಿ ಬಂದ್ರು, 10,000 ಇಲ್ಲಿ ಕೆಲಸ ಮಾಡ್ತೀಯ, ಬಿಟ್ಬಿಡು, ನನ್ನ ತೋಟಕ್ಕೆ ಬಂದ್ಬಿಡು, ನಮ್ಮ ಫಾರ್ಮ್ಗೆ. ನಿಮ್ಗೆ ಅಣ್ಣ ಅವರು ದುಡ್ಡು ಕೊಡೋದು ಬೇಡ ಅಣ್ಣ. ಬನ್ನೂರು ಕೃಷ್ಣಪ್ಪ ದುಡ್ಡು ಕೊಡೋದೇ ಬೇಕಾಗಿಲ್ಲ. 10,000 ನನಗೆ ಕೊಡ್ತಾ ಇದ್ದಿದ್ದು. ಪ್ರೀತಿ ಆಯ್ತಲ್ಲ ಅಣ್ಣ,
ಹ್ಮ್. ಸ್ವಂತ ಮನೆ ಮಗನ್ಕಿಂತ ಹೆಚ್ಚಾಗಿ ನೋಡೋರೆ ನಾನು. ಇವತ್ತು ಅವಯ್ಯನ್ ಬಿಟ್ಬಿಟ್ಟು ಬಂದು ನಾನು ತಿನ್ನ ಅನ್ನ ಸತ್ವಲ್ಲ, ನನ್ನ ಹೆಂಡ್ತಿನೂ ಕೊರಗ್ತಾಳೆ, ನಾನು ಕೊರಗ್ತೀನಿ ಅವಯ್ಯನ್. ಈಗ ನಿಮ್ಮ ವೈಫ್ ಕೂಡ ನಿಮ್ ಜೊತೆನೆ ಕೆಲಸ ಮಾಡ್ತಿದ್ರಾ? ನನ್ ಜೊತೆ ಇರ್ತಿದ್ದಣ್ಣ. ಅಂದ್ರೆ ಅವಳನ್ನ ಮಗ್ಳಕ್ಕಿಂತ ಹೆಚ್ಚಾಗಿ ಪುಟ್ಟಿ ಅನ್ನೋದ್ ಬಿಟ್ರೆ ಅಣ್ಣ ಬಾಯ ಏತುತ್ತೈತಿಲ್ಲ ಬನ್ನೂರು ಕೃಷ್ಣಪ್ಪ. ಬಿಡ್ಸಿದವ್ರೆ ಅಣ್ಣ, ಹ್ಮ್. ಬಿಡ್ಸಿದ್ರು ಎಲ್ಲ ಆಯ್ತು. ಸಡನ್ ಆಗಿ ನನ್ನ ತೋಟಕ್ಕೆ ಬಂದ್ರೆ ಇದ್ ಮಾಡ್ತಾರೆ. ತುಮಕೂರಲ್ಲಿರು ಹ್ಮ್. ಅಂತ ತುಮಕೂರಿಗೆ ಬಂದು ಇಲ್ಲೆಲ್ಲೋ ಅಣ್ಣ ಇಲ್ಲೊಂದು 10 ಎಕರೆ ತೋಟದೊಳಗಿದ್ದು. ಆಮೇಲೆ ಅಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ ಅನ್ಬಿಟ್ಟು ಇಲ್ಲಿ ಬಂದು ಆಟೋ ಓಡಿಸ್ಕೊಂಡ್ವಿ. ಎಂತ ಕಷ್ಟ ನಾನು ನನ್ನ ಹೆಂಡ್ತಿಗೆ ಹೇಳ್ತಿದ್ದೆ ಅಷ್ಟೇ. ಏನಾರ ಒಂದ್ ವಿಚಾರಕ್ಕೆ ಅಲ್ಲಿ ನನ್ನ ಹೆಂಡ್ತಿಗೆ ಹೇಳ್ತಿದ್ದೆ ಅಷ್ಟೇ. ಏನಂತ, ನಿನ್ ಬಿಟ್ರು ಬಿಡ್ತೀನಿ, ನಮ್ ಸಂತೋಷನೂ ಬಿಡೋದಿಲ್ಲ ಅಂತ ನಾನು ಎಲ್ಲರ ಕೈಲೂ ಹೇಳ್ತಿದ್ದೆ ಅಷ್ಟೇ. ಭಗವಾನ್ ನಾಣೆಲು ನಿನ್ ತಾಳಿ ಕಿತ್ತೆ ಎಷ್ಟದಪ್ಪ ಎಸ್ಬಿಟ್ಟವಳೆ, ಹೊಂಟವ್ ನಿಮ್ಮ ಅಣ್ಣನ ಜೊತೆ ನೀರು ಅಂತ. ನನ್ಗೆ ಅಷ್ಟು ಪ್ರೀತಿ ಅಷ್ಟು ಹಚ್ಕೊಂಡಿದ್ದವನ್ನ ಟ್ಯಾಟೋ ಹಾಕ್ಸ್ದಾಗ್ಲೂ ಯಾರೋ ಇಲ್ಲೇ ಹೇಳೋರು, ನಿಮ್ಗೂ ಗೊತ್ತಿರ್ಬೋದು, ಟ್ಯಾಟೋ ಹಾಕ್ಸ್ತವ್ರೆಲ್ಲ ದೂರ ಆಗೋಯ್ತಾರೆ ಮಾಡ್ತಾರೆ. ಅದಕ್ಕೂ ಯಾವ್ದೋ ವಿಚಾರಕ್ಕೆ ಅಂದ್ಬಿಟ್ಟು ಒಂದ್ ವಾರ ಫೋನ್ ಎತ್ತಿತ್ತಿಲ್ಲ. ಆಗ್ಲೂ ಕಣ್ಣಲ್ಲಿ ನೀರ್ ಹಾಕೊಂಡಿದ್ದೆ. ಈಗ ಇವೆಲ್ಲ ಮಾತಾಡೋದ್ಮೇಲೆ ಸುಮ್ನೇನು ಕಣ, ಈಗ ನಾನ್ ಕೇಳ್ತಾರೇನು ಗೊತ್ತಾ, ನಾವ್ ಗೇರಿ ನಾವ್ ತಿನ್ಬೇಕು. ಈಗ ನೀವು ಟ್ಯಾಟೋ ಹಾಕ್ಸಿದ್ರಲ್ಲ, ನೀವು ಮೊದ್ಲೇ ಟ್ಯಾಟೋ ಹಾಕ್ಸ್ಕೊಂಬಂದು ಅವ್ರಿಗೆ ತೋರ್ಸಿದ್ರ, ಇಲ್ಲ ಅವ್ರ ಮುಂದೆ ನೀವು ಟ್ಯಾಟೋ ಹಾಕ್ಸ್ಕೊಂಡ್ರ? ಇಲ್ಲ ಅಣ್ಣ ನಾ ಟ್ಯಾಟೋ ಹಾಕ್ಸಿರೋ ವಿಷಯ ಅವ್ರಿಗೆ ಗೊತ್ತೇ ಇತ್ತಿಲ್ಲ. ರೈಸ್ ಕಳ್ದೆ 3 ದಿನಕ್ಕೆ ಶನಿವಾರ ನಾನು ಸ್ಯಾಟಲೈಟ್ ಅಲ್ಲಿ ಹಾಕ್ಸಿರೋದು ಅಣ್ಣ ಅದು ಟ್ಯಾಟೋ. ಅದು ನಾನು ನಮ್ಮ ಹುಡುಗಂಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿತ್ತಿಲ್ಲ. ನೀವ್ ಅದನ್ನ ತೋರ್ಸ್ಬೇಕು, ಅವ್ರ ರಿಯಾಕ್ಷನ್ ಹೇಗಿತ್ತು? ಅಣ್ಣ ಏನೋ ಬಹಳ ಖುಷಿ ಅಣ್ಣ. ಅದು ವಿಡಿಯೋ ಐತಲ್ಲ ಅಣ್ಣ, ವಿಡಿಯೋ ಐತೆ. ಅದು ಏನೇ ಕಷ್ಟ ಅಲ್ಲಿ ನಾನು ಇರ್ತೀನಿ ನಮ್ಮ ರಾಜು. ಅವತ್ತು ಹೇಳಿದ್ದೀನಿ ಅಣ್ಣ, ನಮ್ಮ ಅಮ್ಮನ ವಿರುದ್ಧವಾಗಿ ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ಅಮ್ಮ ಆಗ ಹಂಗೆ ಅಂತ ಅಂದಿದ್ದು, ಮದ್ವೆ ಏನೋ ದೊಡ್ಡದಾಗ ಆಗ್ಬಿಟ್ಟ, ಬಿದೋಗೋ ಮನೇಲವನೇ ಅಂತ. ಆಗ ಇವಯ್ಯ ಬಂದ್ಬಿಟ್ಟು ಸಗಣಿ ನೆಲದ ಮೇಲೆ ಕೂತ್ಕೊಂಡು ತಿನ್ನಕ್ಕೆ ಊಟ ಮಾಡಕ್ಕೆ ಪುಣ್ಯ ಬೇಕು ಅಂತ ಅಂದಾಗ ನಮ್ಮ ಮನ್ಸಿಗೆ ಎಷ್ಟು ಖುಷಿ ಆಯ್ತದ ಹೇಳಿ. ಆಗಿದ್ದಿದ್ ನಾನು ಹಂಗೆ ಅಣ್ಣ, ಸಗಣಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ವಿಡಿಯೋ ಮಾಡಿ ಎಲ್ಲ ಹೋಗಿದ್ರು. ಟ್ಯಾಟೋ ಹಾಕ್ಸ್ದಾಗ್ಲೂ ವಿಡಿಯೋ ಮಾಡೋರೆ. ಆಗ ನಾನು ತೋರ್ಸೇ ಇತ್ತಿಲ್ಲ ಅಣ್ಣ ಇನ್ನೊಂದು ಹೇಳ, ಯೂಟ್ಯೂಬಲ್ಲಿ ನಿಂತ್ಕೋಬೇಕು, ಅವ್ರ ಹಿಂದ್ಗಡೆ ನಿಂತ್ಕೋಬೇಕು, ಅವೆಲ್ಲ ನಮಗ್ ಬುದ್ಧಿ ಇಲ್ಲ ಅಣ್ಣ. ಈಗ ನೀವು ಸಂತೋಷ್ ಅವ್ರ ಮನೇಲಿ ಕೆಲಸ ಮಾಡ್ತಿದಾರಲ್ಲ, ಬೀರೇಶ್ ಅವ್ರ ನೀವು ನೋಡ್ತಿದ್ರಾ? ಬೀರೇಶ್ ಅಣ್ಣ ನೋಡಿದ್ದೀನಿ ಅಣ್ಣ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ನಮ್ಗಂತೂ ಬಹಳ ಇದ್ ಮಾಡೈತಣ್ಣ. ಹೋಯ್ತಾ ಬತ್ತಾ ಮಾತಾಡ್ಸೋದೇ ಅಲ್ಲಿ ಅಣ್ಣ, ಯಾರೇ ಒಂದ್ ವಿಷಯ ಅಲ್ಲಿ ಅಣ್ಣ, ಅವ್ರ ಮಾತಿಂದ ಮನ್ಸಿಗೆ ಖುಷಿ ಪಡ್ತದ ಹೊರ್ತು ಇನ್ಯಾವ್ದ್ರಿಂದಲೂ ಖುಷಿ ಪಡಲ್ಲ ಅಣ್ಣ. ಈಗ ಒಬ್ಬ ನಿಂತಿರ್ತಾನೆ, ಇದೇ ಕಣ ನಾವು ಮಾತಾಡಿಸ್ದಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಹೇಳೋ. ಆ ತರ ಬೀರೇಶ್ ಅಣ್ಣ ಪಾಪ, ನಾನು ರೈಸಿಂದ ಅಣ್ಣ ನೋಡಿರೋದು ಬೀರೇಶ್ ಅಣ್ಣನ. ನಾನ್ ಬೆಳಿಬೇಕು ಅನ್ನೋದಿಲ್ಲ ಇರೋಣ ಬೀರೇಶ್ ಅಣ್ಣ ಅವ್ರದ್ದು, ನಾನ್ ಬೆಳಿಬೇಕು ಇನ್ನೊಂದು ಅನ್ನೋದಿಲ್ಲ ಅಣ್ಣ. ನಾನ್ ನೋಡಿದ ಮಟ್ಟಿಗೆ ವೈನಲ್ಲಿ ಬೀರೇಶ್ ಅಣ್ಣ ವೈನಲ್ಲಿ ಇದೇ ಇಲ್ಲ, ವಿಷ ಅನ್ನೋದಿಲ್ಲ ಅಣ್ಣ ಅವ್ರಿಗೆ. ನಾನು 2 ವರ್ಷದಿಂದ ನೋಡ್ಕೊ ಬಂದಿದ್ದೀನಿ ಅಣ್ಣ. ಈ ರೈಸಲ್ಲಿ ಬ್ಯಾನರ್ ಹಾಕ್ಸಕ್ಕೆ ಅಲ್ಲಿ ಇನ್ನೊಂದಕ್ಕೆ ಅಲ್ಲಿ ಎಲ್ಲ ಓಡಾಡಿರೋದು ಬೀರೇಶ್ ಅಣ್ಣ ಒಬ್ರೆ. ನಾನ್ ನೋಡಿರೋದೇನು ಅಂದ್ರೆ, ಈ ಬೀರೇಶ್ ಅಣ್ಣ ಒಂದ್ ಕಾಲಿಟ್ಟಿದ್ದ ಜಾಗದಲ್ಲಿ ಅಲ್ಲಿ ಹುಡುಗರುಗಳು ಇರ್ತಾರಣ್ಣ. ಆಮೇಲೆ ಇನ್ನೊಂದೇನು ಅಂದ್ರೆ, ಎಲ್ಲಾ ತರನೂ ಓಡಾಡ್ಕೊಂಡು ಮಾಡಿರೋದು ಬೀರೇಶ್ ಅಣ್ಣ ಒಬ್ನೇ, ನಾವು ನೋಡ್ದ್ ಮಡಿಕೆ ಅಣ್ಣ ಆಯ್ತಾ. ಅದು ಬಿಟ್ರೆ ಇನ್ಯಾರು ಇದ್ ಮಾಡಕ್ಕೂ ಬರಲ್ಲ. ಅಷ್ಟು ಸಪೋರ್ಟ್ ಆಗಿ ಯಾರು ನಿಂತ್ಕೊಳ್ಳಲ್ಲ ಅಣ್ಣ. ನಿಂಗೆ ಯಾಕೆ, ನಾಳಿಗೆ ಒಂದ್ ಫಂಕ್ಷನ್ ಐತೆ ಅದ್ ಮುಗಿಸ್ಕೊ ಬಂದ್ಬಿಡ್ತೀನಿ ಇರು ಅಂತಾರೆ. ಬೀರೇಶ್ ಅಣ್ಣಗ್ ಒಂದ್ ಫೋನ್ ಆಯ್ತಾ, ಪಟ್ನ ಬಂದವ, ನಾವ್ ನೋಡಿದ್ ಮಟ್ಟಿಗೆ ಪಟ್ನ ಬಂದವ್ರೆ ಮಾಡೋರೆ ಅಣ್ಣ, ಇಲ್ಲ ನಾನು ಹೇಳ್ತಾ ಇಲ್ಲ. ಆಮೇಲೆ ಈ ನಡುವೆ ಈಗ ಯಲಂಕಕ್ಕೆ ಹೋದ್ರಲ್ಲ, ಆಗ್ಲೂ ಅಷ್ಟೇ ಅವ್ರ ಜೊತೆಲಿ ಇದ್ದವ್ರು ಯಾರು ಹೋಗ್ಲಿಲ್ಲ, ಬೀರೇಶ್ ಅಣ್ಣನೇ ಬಂದಿದ್ದು. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬೇಕಾಯ್ತು, ಬೀರೇಶ್ ಅಣ್ಣನೇ ಬಂದು ಕರ್ಕೊಂಡೋಗಿದ್ದು ಅವತ್ತು ಯಲಂಕದಲ್ಲಿ. ಅವತ್ತು ನಾನು ಅಲ್ಲೇ ಇದ್ದೆ, ದನ ನೋಡ್ಕೊಂಡು ಅಲ್ಲೇ ಇದ್ದೆ, ಸರಿನಾ. ಬೀರೇಶ್ ಅಣ್ಣ ನಾನು ಈಗ ಮೊನ್ನೆ ಈಗ ಒಂದ್ ವಾರದಲ್ಲಿ ಅಣ್ಣ ನಾನೇ ಫೋನ್ ಮಾಡಿದೆ. ಸ್ಟೇಟಸ್ ಮಾಮೂಲಿ ಬೀರೇಶ್ ಅಣ್ಣಂದು ಸ್ಟೇಟಸ್ ನೋಡ್ತೀನಲ್ಲ, ಅವ್ರು ಸ್ಟೇಟಸ್ ಹಾಕ್ತಿದ್ದು ನೋಡಿ ಫೋನ್ ಮಾಡಿ ನಾನು ಏನಾಯ್ತಣ್ಣ ಯಾಕಣ್ಣ ಅಂತ ಕೇಳಿದೆ. ಈಗ ಯಾರಿಗೆ ಅಣ್ಣ ಅವಮಾನ ಮಾಡ್ಬಿಡುದು. ಈಗ ನಾನೇನಕ್ ಬಿಟ್ಟೆ, ನನ್ಗೆ ಅವಮಾನ ಆಗಿರೋದಕ್ಕೆ ನಾನು ಬಿಟ್ಟೆ. ಈಗ ಬರೀ ನಾನು ಅವ್ರಿಗೆ ಏನು ಅವಮಾನ ಮಾಡಿದ್ರೆ ಇವ್ರೇನೋ ಇದ್ ಮಾಡೋದು ಅದು ನನಗ್ ಗೊತ್ತಿಲ್ಲ ಅಣ್ಣ. ಬರೀ ನಾನು ಸಿಂಪಲ್ ಆಗಿ ಅವಮಾನ ಆಗಿರೋದಕ್ಕೆ ನನ್ನ ಮನ್ಸಲ್ಲಿ ತಡಿಯಕ್ಕಾಯ್ತಲ್ಲ. ಅಂದ್ರೆ ನಮ್ಗಿಂತ ಹೆಚ್ಚಾಗಿ ಅವಯ್ಯ ಓಡಾಡೈತೆ. ಅಂದ್ರೆ ಅವ್ರಿಗೆ ದನಿನ ಬಗ್ಗೆ ಗೊತ್ತಿಲ್ಲ. ನಾವು ದನ ಕರಿನಲ್ಲಿ ಇನ್ನೊಂದು ಸಗಣಿ ಪಗಣಿ ಎತ್ಕೊಂಡು ಇನ್ನು ದನ ಹೆಂಗ್ ನೋಡ್ಕೋಬೇಕು ಅದನ್ನೆಲ್ಲ ನಾವು ಮಾಡಿದೀವಿ ಅಣ್ಣ. ಇನ್ನ ದೊಡ್ಡ ವಿಷಯಕ್ಕೆಲ್ಲ ಬೀರೇಶ್ ಅಣ್ಣನೇ ಓಡಾಡಿರೋದು. 2 ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿರೋದು. ಬೆಂಗಳೂರು ರೈಸ್ ಆದಾಗ್ಲಿಂದ ನಾನು ನೋಡ್ಕೊಂಡೇ ಬಂದಿರೋದು ಬೀರೇಶ್ ಅಣ್ಣಂಗೆ. ನನ್ಗೂ ಬಹಳ ಇಷ್ಟ ಅಣ್ಣ ಬೀರೇಶ್ ಅಣ್ಣ ಅಂದ್ರೆ. ಆತರ
ವಿಷಯ ಇಲ್ಲ ಬೀರೇಶಣ್ಣಲ್ಲಿ. ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತದೆ ಬೀರೇಶಣ್ಣ. ಅದೇನೇನಾಯ್ತೋ ಅವ್ರವ್ರಿಗೂ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಕೇಳಿದಾಗ ಇಷ್ಟೇ ಹೇಳಿದ್ದು, ಇಲ್ಲ ರಜಾ ಅಂತ. ನಾನು ಅದಕ್ಕೆ ಟ್ಯಾಟೋ ನಾನು ಆಲ್ರೆಡಿ ಅನ್ಕೊಂಡಿದ್ನಣ್ಣ ಟ್ಯಾಟೋ ರಿಮೂವ್ ಮಾಡಿಸ್ಬೇಕು ಅಂತ. ನಾನು ಮಾಡಿಸಿದ್ದೀನಿ. ಏನಕ್ಕಣ್ಣ ದರಿದ್ರದವ್ರ ಕೈಲೆಲ್ಲ ಒಳ್ಳೆಯವ್ರು ಇರಬಾರ್ದಣ್ಣ. ಈಗ ಅವ್ರು ಹೇಳೋದೇ ಹೇಳ್ತೀನಣ್ಣ. ಅವ್ರ ಹೆಂಡತಿ ಮಕ್ಕಳು ಎಲ್ಲ ಅವರೇ ಚೆನ್ನಾಗಿರ್ಲಣ್ಣ. ಭಗವಂತ ಅವ್ರನ್ನೇ ಕಾಪಾಡಲಿ. ನಮ್ಮಂತ ಒಳ್ಳೆಯವ್ರನ್ನ ಯಾರು ಕಾಪಾಡಬೇಡ. ನಾವು ಕೆಟ್ಟವ್ರಾಗಿ ಹೇಳ್ತೀವಿ, ದರಿದ್ರದವ್ರಾಗಿ. ಈಗ ಬಿಗ್ ಬಾಸ್ಗೆ ಹೋಗಕ್ಕಿಂತ ಮುಂಚೆ ಅಣ್ಣ ಇದ್ದಿದ್ದ ಸಂತೋಷ್ ಅವರು ಬೇರೆ. ಈಗ ಬಿಗ್ ಬಾಸ್ ಬಂದ್ಮೇಲೆ ಇರೋದೇ ಬೇರೆ. ಏನಕ್ಕೆ ಅಂದ್ರೆ ಈಗ ಬಿಗ್ ಬಾಸ್ಗೆ ಹೋದ್ರಲ್ವಾ, ಅದು ಎಲ್ಲರೂ ಈಗ ಬಿಗ್ ಬಾಸ್ಗೆ ಹೋದಾಗ ವೋಟಿಂಗ್ ಆಗಿರ್ಬೋದು, ಇನ್ನೊಂದೇ ಆಗಲಿ, ಯೂಟ್ಯೂಬ್ ಮುಖಾಂತರ ಅವ್ರಿಗೆ ತೋರಿಸ್ಕೊಂಡ್ರು. ಏನಣ್ಣ ನಾನು ಹೇಳ್ತಾ ಇರೋದೇನು ಅಂದ್ರೆ, ನಾನು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅನ್ನೋದು ನನಗೆ ಗೊತ್ತಿರ್ತದಣ್ಣ. ಈಗ ನಾನು ಆಟೋ ಕಲೆಕ್ಷನ್ ಅಣ್ಣ, ಸ್ವಂತ ಆಟೋ ನಂದಲ್ಲ. ಡೈಲಿ 250 ರೂಪಾಯಿ ಕಟ್ಬೇಕು ನಾನು. ಡೈಲಿ ಮನೆ ಬಾಡಿಗೆ ಪ್ರತಿಯೊಂದು ನನ್ನ ತಲೆ ಮೇಲೆ ಇರ್ತದಣ್ಣ. ಅದೆಲ್ಲನೂ ಬಿಟ್ಟು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರನ್ನೂ ಬಿಟ್ಟು ನಾನು ಆಟೋ, ಈಗ ವೋಟಿಂಗ್ ಲಿಸ್ಟಲ್ಲಿ ಅಣ್ಣ, ಈಗ ಆಟೋ ಹುಡುಗರುಗಳ್ನೆಲ್ಲನೂ ಗುಂಪು ಕೊಡ್ಸಿ ಒಂದು ಟೀ ಆಗಿರ್ಬೋದು, ಒಂದು ಬಾಡಿಗೆ, ಈಗ ಒಂದು ಬಾಡಿಗೆ, ಈಗ ಸಂತೋಷ ಅವ್ರ ಅಭಿಮಾನಿಯಪ್ಪ ಅಂತಂದ್ರೆ ಅವ್ರಿಗೆ ಫ್ರೀ ಬಾಡಿಗೆ. ಸಂತೋಷಣ ಓಟ್ ಹಾಕ್ಬಿಟ್ರಕ್ಕ. ಎಷ್ಟೋ ತುಮಕೂರೊಳಗೆ ಅಣ್ಣ ಅಷ್ಟು ಮಾಡಿಸಿದ್ದೀನಿ. ಅಷ್ಟೆಲ್ಲ ಮಾಡಿಸಿ ಎಲ್ಲ ಅಂದ್ರೆ ಏನೋ ಈಗ ಹೊಸಿ ಜನ ಅಂತಾರೆ ಏನೋ ಯೂಟ್ಯೂಬಲ್ಲಿ ತೋರಿಸ್ಕೊಂಡಿರೋರೆ ಮ್ಯಾಲೆ ಬಂದಿರೋದು. ನಮಗೆ ಮ್ಯಾಲೂ ಬೇಡ ಕೆಳಗೂ ಬೇಡ ಅಣ್ಣ. ಈಗ ನಾನು ಅಷ್ಟೆಲ್ಲ ಮಾಡಿ ನನ್ನ ಸಾಲ 1 ರೂಪಾಯಿ ಸಾಲಿತ್ತಿಲ್ಲ ಅಣ್ಣ. ನಾನು ಬನ್ನೂರೊಳಗೆ ಇದ್ದಾಗಲೂ 1 ರೂಪಾಯಿ ಸಾಲಿತ್ತಿಲ್ಲ. ನಾನು ತುಮಕೂರೊಳಗೆ ಬಂದು ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಅಲ್ಲೋಗಿ ಕೆಲಸ ಮಾಡಿ ಬಿಗ್ ಬಾಸ್ಗೆ ಹೋದಾಗೆಲ್ಲ ಇಲ್ಲಿ ಮಾಡಿದ್ದೀನಿ ಅಣ್ಣ. ಎಲ್ಲ ಥರನೂ ಮಾಡಿ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಹಿಂದೆ ಇದ್ರಲ್ಲ, ಹಿಂದೆ ಫೋಟೋನು ಐತೆ ಅಣ್ಣ. ಬಿಗ್ ಬಾಸ್ಗೆ ಹೋಗೋದು 3 ದಿನ ನನಗೆ ಗಣಪತಿ ಹಬ್ಬ ಇದೇ ತುಮಕೂರೊಳಗೆ ಗಣಪತಿ ಬಿಡ್ತಾ ಇದ್ರು. ಅಲ್ಲೂ ನಾವು ನಿಂತ್ಕೊಂಡು ಓಡಾಡಿ ದನ ಮೆರವಣಿಗೆ ಮಾಡಿ ಅವತ್ತು ಬಂದಾಗ್ಲೂ ನಾನು 2 ಗಂಟೆ ರಾತ್ರಿ ಬೆಳಿಗ್ಗೆ ಬಾಡಿಗೆಗೆ ಹೋಗ್ಲಿಲ್ಲ ನಾನು. ಎಲ್ಲಾ ಥರನೂ ಮಾಡಿ ಮುಂದೆ ಬಿಗ್ ಬಾಸ್ ಬಂದ್ಮೇಲೆ ಈ ಥರ ಮಾತುಗಳು. ಈಗ GK ಅಣ್ಣ ಬಿಗ್ ಬಾಸ್ಗೆ ಹೋದ್ರು. GK ಹೋದವ್ರು ಯಾರಣ್ಣ? GK ಹೋದವ್ನು ನಾನಣ್ಣ. ಮನೇಲಿ ಅವತ್ತು ಜಗಳ ಅಣ್ಣ, 1 ರೂಪಾಯಿ ಕಾಸಿಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ. ಅವೆಲ್ಲ ನಮ್ಮ ಇಡ್ತಾವಣ್ಣ. ಒಂದು ಅಭಿಮಾನ, ಅಣ್ಣ ಅಂತ ಅವತ್ತಿಂದ ಅಂದವನು. ಈಗ ಕಷ್ಟ ಈಗ ಎಂತೆಂಥವ್ರು ಏನೇನೋ ಮಾತಾಡ್ತಾ ಇದ್ರಣ್ಣ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ದೇನೆ GK ದನ ಹಾಕೊಂಡೋಗಿ ಅವ್ರ ಊರಲ್ಲಿ ಅವ್ರ ಸ್ಕೂಲ್ ಫಂಕ್ಷನ್ ದನ ಹಾಕೊಂಡೋಗಿ ಎಲ್ಲಾನು ಮಾಡಿ ಹಣೆ ಬರ ನನ್ಗೆ ಕಣ ಇತ್ತು. ಅಂದ್ರೆ ನೀವು ಅಣ್ಣ ಅನ್ನೋ ಅಭಿಮಾನಕ್ಕೆ ಮನೆ ಕೂಡ ಬಿಟ್ಟು ಹೆಂಡತಿನ ಕೂಡ ಬಿಟ್ಬಿಟ್ಟು ನೀವು ಅವ್ರ ಜೊತೆ ಕೆಲ್ಸಕ್ಕೆ ಸೇರ್ಕೊಂತೀರಾ. ಆದ್ರೆ ನಿಮ್ಗೆ ಅದರಿಂದ ಯಾವುದೇ ತರ ಲಾಭ ಪಡ್ಕೊಂಡಿಲ್ಲ ನೀವು. ಲಾಭ ಅಣ್ಣ ನಾನು ಕೇಳ್ತಾ ಇದ್ದಿದ್ದೆ ಅಣ್ಣ. ಅಣ್ಣ ಅಂದ್ರೆ ಏನೋ ಈಗ ಸ್ವಂತ ಒಡ ಹುಡ್ತವ್ರೆ ಅಣ್ಣ ಅಂದ್ರು ಆಗಲ್ಲ ಅಣ್ಣ. ಒಂದ್ ಪ್ರೀತಿ ನಾವು ಕೇಳಿದಷ್ಟೇ. ಈಗ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಇದ್ರಲ್ಲ, ಆ ಪ್ರೀತಿನೇ ಬೇರೆ. ಬಿಗ್ ಬಾಸ್ ಬಂದ್ಮೇಲೆ ಈಗ ಸೆಲೆಬ್ರಿಟಿ ಅಲ್ವಣ್ಣ. ಆಗ ಹಳ್ಳಿಕಾರು ಒಡೆಯ ವರ್ತೂರ್ ಸಂತೋಷ, ಈಗ ಸೆಲೆಬ್ರಿಟಿ ವರ್ತೂರ್ ಸಂತೋಷ. ಅಂದ್ರೆ ನೀವ್ ಹೇಳ್ತಾರ ಪ್ರಕಾರ ಅವರು ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ ಇದ್ದಿದ್ದ ವರ್ತೂರ್ ಸಂತೋಷ್ ಅವರೇ ಬೇರೆ. ಅದಂತೂ ನಿಜ ಅಣ್ಣ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಇದ್ದಿದ್ದೇ ವರ್ತೂರ್ ಸಂತೋಷ್ ಬೇರೆ, ಈಗಿರೋ ವರ್ತೂರ್ ಸಂತೋಷ ಬೇರೆ. ನಾನು ಕೇಳ್ತಾ ಇರೋದು ಇಷ್ಟೇ, ಎಲ್ಲಾರ್ಗು ಕೇಳ್ತಾ ಇರೋದು ಇಷ್ಟೇ. ಹೋಯ್ತಾ ಫ್ಯಾನ್ಸು ಅಂತ ಹೋಗಿ ಫೋಟೋ ತೆಗೆಸ್ಕೊಳ್ಳಿ, ಬೇಡ ಅನ್ನಲ್ಲ, ಬಂದ್ಬಿಡಿ. ಯಾಕಂದ್ರೆ ನನ್ನಂಗಂತೂ ಯಾರೂ ಆಗ್ಬೇಡಿ. ಅಂದ್ರೆ ಅವರ ನಡವಳಿಕೆ ಹೇಗಿತ್ತು ಫ್ಯಾನ್ಸ್ ಮುಂದ್ಗಡೆ? ಅವರು ಆಫ್ ಕ್ಯಾಮ್ರಾ ಆಗಿರ್ಬೋದು, ಆನ್ ಕ್ಯಾಮ್ರಾ ಅಂತಂದ್ರೆ ಕ್ಯಾಮ್ರಾ ಮುಂದೆ ಯಾವ ತರ ಮಾತಾಡ್ತಾ ಇದ್ರು, ಕ್ಯಾಮ್ರಾ ಹಿಂದ್ಗಡೆ ಯಾವ ತರ ಮಾತಾಡ್ತಿದ್ರು? ಅಣ್ಣ ಕ್ಯಾಮ್ರಾ ಮುಂದ್ಗಡೆ ಮಾಮೂಲಿನೇ ಮಾತಾಡ್ತಾ ಇದ್ದಿದ್ದು. ಹಿಂದೆ ಅಂದ್ರೆ ನಾವು ಜೊತೆಲಿ ಜಾಸ್ತಿ ಇರ್ತೈತಿಲ್ಲ. ನಾನು ಜಾಸ್ತಿ ದನಿನ್ ಜೊತೆ ಅಣ್ಣ. ನಾನು ಈಗ ಅವ್ರ ವಿಡಿಯೋ ಮಾತಾಡ್ತಾ ಇರ್ಬೋದು ಅಲ್ಲಿ, ಇನ್ನೊಂದು ಅವ್ರ ಪರ್ಸ್ನಲ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇರ್ತೈತಿಲ್ಲ ಅಣ್ಣ. ಏನಕ್ಕೆ ಅಂದ್ರೆ ನಾವು ಹೋಯ್ತಾ ಇರೋದು ದನಿನ್ ವಿಷಯಕ್ಕೆ ಹೋಯ್ತಾ ಅಣ್ಣ. ದನಿನ್ ಜೊತೆ ಇರ್ತೀನಿ ಅಣ್ಣ. ಅಲ್ಲಿ ಹೋದ್ರು ಅಷ್ಟೇ ಅಣ್ಣ. ನಾನು ರೂಮಲ್ಲೂ ಇರಲ್ಲ ನಾನು ಜಾಸ್ತಿ. ಯಾಕೆ ರೂಮಲ್ಲಿ ಇದ್ರೆ ದನಿನ್ ತಕ ಹೋಗೋ ಮನ್ಸು. ಯಾಕಂದ್ರೆ ನಾವು ಇವತ್ತು ನಮ್ಮ ಅನ್ನ ಹಾಕಿ ನಾನು ಆಟೋ ಓಡಿಸ್ತಾ ಇರ್ಬೋದು ಅಣ್ಣ. ನಾನು ಸಾಕ್ತಿರವೇ ದನ. ವರ್ತೂರ್ ಸಂತೋಷ್ ಅವ್ರ ಹೆಸರು ನೇಮು ಫೇಮು ಇದಕ್ಕೆ ಮುಂಚೆ ಮಾಡಿದ್ರ ಇಲ್ಲ ಈಗ ಬಂದಿರೋದು ಅದು? ಇಲ್ಲ ಅಣ್ಣ, ಈಗ ಹೊಸಕೋಟೆಯಲ್ಲಿ ಬೆಂಗಳೂರು ರೈಸು ಅಂತ ಮಾಡೋರಲ್ಲ ಅಣ್ಣ, ಹಳ್ಳಿಕರ್ ರೈಸು ಅಂತ ಮಾಡೋದ್ರಲ್ಲ, ಆಗ ಅವರು ಇನ್ನೂ ಫೇಮಸ್ ಆಗಿದ್ದವರು. ಯಾಕೆಂದ್ರೆ ಚಿಕ್ಕಮಂಗ್ಳೂರೇ ಆಗಿರ್ಬೋದು, ಎಲ್ಲಾ ಊರಲ್ಲೂ ರೈಸ್ ಎತ್ತು ಕಟ್ಟವ್ರಣ್ಣ. ಆಗ ಎಲ್ಲಾ ಕಡೆಗೂ ಪ್ರಚಾರ ಆಗಿದ್ದು ಹಳ್ಳಿಕಾರ್ ರೈಸು ಮಾಡಿದ್ದೆ ಜಾಸ್ತಿ ಇದಾಗಿದ್ದವಣ್ಣ. ಅವರು ಫೇಮಸ್. ಅಂದ್ರೆ ಅವರು ಈ ರೇಸ್ ನಡೆಸೋದ್ರಿಂದ ಅವರು ಫೇಮಸ್ ಆಗಿದ್ದು. ಆಮೇಲೆ ನಮ್ಮ ಬೀರೇಶ್ ಅಣ್ಣವ್ರು ಅವರಲ್ಲ,
ಅವರು ನಮ್ಗೆ ಅಲ್ಲಿಂದಲೇ ಪರಿಚಯ ಅಣ್ಣ. ಈಗ ನಾನು ಈಗ ನಾನು ಒಂದು ವಾರ ಮುಂಚೆಗೆ ಹೋಗಿದ್ದೆ ಅಲ್ಲಿ. ಒಂದು ಹಗ್ಗ ತರ್ಬೇಕಾಲಿ, ಒಂದು ಕಂಬ ನೆಡ್ಬೇಕು, ಒಂದ್ ನೀರ್ ಬೇಕು, ಒಂದ್ ದನಿಗ್ ಬೇಕು ಅಂದ್ರು ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಬೀರೇಶ್ ಅಣ್ಣಂಗೆ ಫೋನ್ ಮಾಡು. ಯಾಕೆ? ಹೊಸಕೋಟೆಲ್ಲ ಅವರೇ ಅಲ್ವಾ ನಿಂತ್ಕೊಂಡೆಲ್ಲ ಓಡಾಡ್ತಾ ಇದ್ದಿದ್ದು. ನಾನಂತೂ ಬೀರೇಶ್ ಅಣ್ಣಂಗೆ ಫೋನ್ ಮಾಡಿರೋದು ಅಣ್ಣ. ಯಾಕೆಂದ್ರೆ ಬೀರೇಶ್ ಅಣ್ಣ ಪಟ್ನ ತರ್ಸ್ಕೊಟ್ಬಿಡೋದಣ್ಣ. ನಮ್ಗೆ ಏನ್ ಆತರ ಬೇಕು, ಈಗ ಜೊತೆಗೆ ಇಲ್ಲ, ಜೊತೆಗೆ ಬೀರೇಶ್ ಅಣ್ಣ ಜೊತೆಗೆ ಹಿಂಗ್ ಔಡೈತಿ, ಬೀರೇಶ್ ಅಣ್ಣ ಪಟ್ನ ಹೋದ್ರು. ಎಲ್ಲದಕ್ಕೂ ಪಾಪ ನಿಂತ್ಕೊಂಡು ಮುಂದಾಗಿ ನಿಂತ್ಕೊಂಡ್ ಮಾಡಿದವರು ಬೀರೇಶ್ ಅಣ್ಣ ಅಲ್ಲಿ ಹೊಸಕೋಟೆ ರೈಸಲ್ಲಿ. ಈಗ ನಾವ್ ಮಾಡ್ತೀವಿ ಅಂತ ಹೇಳ್ಬೋದಣ್ಣ, ಈಗ ಅಲ್ಲಿ ನಿಂತ್ಕೊಂಡ್ ಮಾಡ್ತಾರಲ್ಲ ಅದು ಮೇನ್ ಬರ್ತದೆ. ಈಗ ಗಾಡಿ ಹಳ್ಳಿ ಅಂತ ನಾನು ಆಗ್ಲೇ ಹೇಳ್ದೆ, ಅದು ಶ್ರಮ ಎಷ್ಟು ಇರ್ತದೆ ಅನ್ನೋದು ನನಗೆ ಗೊತ್ತಿರ್ತದೆ ಅಣ್ಣ. ಹಂಗೆ ನಿಂತ್ಕೊಂಡ್ ಮಾಡಿದ್ದು ಹೊಸಕೋಟೆ ರೈಸಲ್ಲಿ ಬೀರೇಶ್ ಅಣ್ಣ ಪಾಪ ಅವು ಒಂದಕ್ಕೆ ಹೋಯ್ತೀನಿ ಅಂದ್ರೆ 100-150 ಜನ ಹುಡುಗರು ಹೋಯ್ತಾರ ಅಣ್ಣ. ಅಂದ್ರೆ ಅಷ್ಟು ಸಪೋರ್ಟ್ ಐತೆ ಅಣ್ಣ ಅವ್ರಿಗೆ ಹೊಸಕೋಟೆಯಲ್ಲಿ. ಬೀರೇಶ್ ಅಣ್ಣ ಅಂದ್ರೆ ಒಂದು ಇದೈತೆ, ಅದ್ರ ಬೆಲೆ ತಕ್ಕಾಗೋ ಅವರು. ಈಗ ರೈಸ್ ಮಾಡ್ಬೇಕು ಅಂದ್ರೆ ಆ ಶ್ರಮ ಎಷ್ಟು ಇರ್ತದೆ ಅನ್ನೋದು, ಈಗ ಹಳ್ಳಿಕರ್ ರೈಸ್ ಮಾಡ್ತೀವಿ ಅನ್ನೋದೊಂದು ದೊಡ್ಡ ವಿಷಯ ಅಲ್ಲ ಅಣ್ಣ. ಅಲ್ಲಿ ನಿಂತ್ಕೊಂಡು ಹಿಂದ್ಗಡೆ ಮಾಡ್ತಾರಲ್ಲ, ಅವ್ರ ಶ್ರಮ ಎಷ್ಟು ಇರ್ತದೆ ಅನ್ನೋದು ನಾವು ಜ್ಞಾಪಿಸ್ಕೋಬೇಕಾಗ್ತದೆ ಮುಂದೆ. ಅದು ಕಣ್ಣೀರ್ ಬಂದ್ಬಿಡ್ತಾವಣ್ಣ. ಬರೋದು, ನಿಂತ್ಕೊಂಡು ನೋಡೋದು, ಅದಾಯ್ತಾ ಇದಾಯ್ತಾ, 5,000 ಕೊಟ್ಬಿಡೋದು, ಹೋಗೋದು, ಅದ್ ತರ್ಸಿ ಅಂದ್ಬಿಟ್ಟು. ಅದೆಲ್ಲ ಮುಖ್ಯ ಬರೋದಣ್ಣ. ಕಂಬ ನೆಟ್ನಾ, ಎಷ್ಟಡಿಗೆ ನೆಟ್ಟಿದೀಯಪ್ಪ? ಯಾಕೆ ಎತ್ತೊಂದು ರೈಸ್ ಅಣ್ಣ ಮಾಡ್ತಾ ಇರೋದು, ಟ್ರ್ಯಾಕ್ಟರ್ ರೈಸ್ ಅಲ್ಲ. ಟ್ರ್ಯಾಕ್ಟರ್ ರೈಸ್ ಹೇಳಿದ್ರೆ ಹಿಂಗ್ ಸ್ಟೇರಿಂಗ್ ಹೊಡಿಬೋದು, ಅವು ದನಿನ್ ರೈಸ್ ಅಣ್ಣ. ಎಲ್ಲಾನು ನಿಂತ್ಕೊಂಡ್ ಮಾಡ್ತಾವನೆ ಅಂತವ್ರು ನಾನ್ ನೋಡಿದ ಮಟ್ಟಿಗೆ ಹಳ್ಳಿಕರ್ ರೈಸಲ್ಲಿ ಬೀರೇಶ್ ಅಣ್ಣನೇ ಮಾಡ್ಸಿರೋದು.